ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಉತ್ಸವ ಆರ್ಯವೈಶ್ಯ ಸಂಘದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಇದೇ ತಿಂಗಳು 28ರಿಂದ ಮಾರ್ಚ್ 1 ಮತ್ತು 2ರಂದು ಹಂಪಿ ಉತ್ಸವ ನಡೆಯಲಿದೆ. ಅದೇ ರೀತಿ ಹಂಪಿಯ ಆನೆಯಾಲಯದಲ್ಲಿ 7 ದಿನಗಳ ವಿಜಯನಗರ ವೈಭವ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಈ ಭಾಗವಾಗಿ ಸಕಲ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ಹೌದು, ಹಂಪಿ ಉತ್ಸವದ ನಿಮಿತ್ತ 5 ವೇದಿಕೆಗಳನ್ನ ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಹಂಪಿಗೆ ತೆರಳಿದ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಸಿದ್ಧತೆಗಳ ಕುರಿತು ಪರಿಶೀಲಿಸಿ ಮಾಹಿತಿ ಪಡೆದರು. ಇನ್ನು ಹಂಪಿ ಉತ್ಸವಕ್ಕೆ ಬರುವ ಪ್ರವಾಸಿಗರ ವಾಹನಗಳ ನಿಲುಗಡೆಗಾಗಿ 110 ಎಕರೆ ಪ್ರದೇಶವನ್ನ ಸಿದ್ಧಪಡಿಸಲಾಗಿದೆ. ಪಾರ್ಕಿಂಗ್ ಮಾಡಲು ಜಮೀನು ನೀಡಿರುವ ರೈತರಿಗೆ ಜಿಲ್ಲಾಧಿಕಾರಿಗಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಅದೇ ರೀತಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಅದೇ ರೀತಿ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನಕ್ಕೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಹಂಪಿ ಉತ್ಸವದ ಮುನ್ನ ಪ್ರಾರಂಭಿಸಿ ಉತ್ಸವ ಮುಗಿದ 7 ದಿನಗಳವರೆಗೆ ಪ್ರದರ್ಶನ ನಡೆಸುವ ಚಿಂತನೆ ನಡೆದಿದೆ ಎಂದು ತಿಳಿಸಿದ್ದಾರೆ. ರಾಸುಗಳ ಪ್ರದರ್ಶನ, ಹಂಪಿ ಬೈ ಸ್ಕೈ 2ನೇ ದಿನದಂದು ಯೋಗಾಭ್ಯಾಸ ನಡೆಯಲಿದೆ. ಹೊಸಪೇಟೆಯಿಂದ ಹಂಪಿಗೆ 40 ಬಸ್ಗಳನ್ನ ಬಿಡಲಾಗುವುದೆಂದು ಜಿಲ್ಲಾಧಿಕಾರಿಗಳು ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡಿದ್ದಾರೆ. ಸ್ವಲ್ಪ ಇನ್ನೊಂದು 4 ಅಡಿ ಹಿಂದಕ್ಕೆ ಹಾಕ್ತೀವಿ. ಲಾಸ್ಟ್ ಟೈಮು ಸ್ವಲ್ಪ ಹಿಂದೆ ಜಾಗ ಜಾಸ್ತಿ ಉಳಿದು ಸರ್ ಕಾನ್ವೇಗೆ ಸಿಂಗಿಲ್ಲ, ಬರೀ ಜನ ಬೇರೆ ಏನಿರಲ್ಲ, ಬ್ಯಾರಿಕೇಡ್ ಸರ್ ಹೋದ್ರು ಆದರೂ ಸರ್ ಫೈಬರ್ 30 ಲ್ಯಾಪ್ಟಾಪ್ ಸಿಸ್ಟಮ್ ಈಗಾಗಲೇ ಸರ್ಕಾರದ ನಿರ್ದೇಶನದಂತೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಂಪಿ ಉತ್ಸವ 2025 ಫೆಬ್ರವರಿ 28, ಮಾರ್ಚ್ 1 ಮತ್ತು 2ರಂದು ಆಚರಿಸಲು ನಿರ್ಧರಿಸಲಾಗಿದೆ. ಈಗ ಪ್ರತಿ ವರ್ಷದಂತೆ ನಾವು 5 ಸ್ಟೇಜ್ಗಳನ್ನು ಮಾಡ್ತಾಯಿದ್ವಿ. 4 ಸ್ಟೇಜ್ಗಳು ಪ್ಲಸ್ 1 ಧ್ವನಿ ಮತ್ತು ಬೆಳಕು. ಈ ಎಲ್ಲ ಸ್ಟೇಜ್ಗಳನ್ನು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಿ. ಈಗ ಈ ವರ್ಷವೂ ಕೂಡ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದ್ದು ಯಾವುದೇ ಬಂದಂಥ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಆಗ್ತದೆ. ಮುಖ್ಯವಾಗಿ ಇಲ್ಲಿ ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇರ್ತಾಯಿತ್ತು ಪ್ರತಿ ವರ್ಷ. ಹಿಂದಿನ ವರ್ಷ ಇಲ್ಲಿನ ರೈತರ ಸಹಾಯದಿಂದ ನಾವು ಸುಮಾರು 80 ಎಕರೆಗೆ ಹೆಚ್ಚು ಪಾರ್ಕಿಂಗನ್ನು ರೈತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರಿಂದ ಪ್ರತಿಯೊಬ್ಬರು ಕೂಡ ಮೇನ್ ಸ್ಟೇಜ್ವರೆಗೂ ವಾಹನದಲ್ಲಿ ಬರುವಂಥ ಅವಕಾಶ ಆಗಿತ್ತು. ಈ ವರ್ಷ ಇನ್ನೂ ಕೂಡ ಒಂದು 25-30 ಎಕರೆ ನಮಗೆ ಜಾಸ್ತಿ ಸಿಗುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೈತರು ಕೂಡ ಸಂತೋಷದಿಂದ ಒಪ್ಪಿದ್ದಾರೆ ಕೊಡಲಿಕ್ಕೆ. ಆ ಎಲ್ಲ ರೈತರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರು ಆ ರೀತಿ ನಮಗೆ ಜಾಗ ಕೊಟ್ಟಿದ್ದರಿಂದ ಪ್ರತಿಯೊಬ್ಬ ಪ್ರವಾಸಿಗರು ಅಥವಾ ಮತ್ತು ನೋಡ್ತಕ್ಕಂಥವ್ರು ಕೂಡ ಎಲ್ಲ ಸ್ಟೇಜ್ಗಳಿಗೆ ಬರಲಿಕ್ಕೆ ವಾಹನಗಳ ಮುಖಾಂತರ ಅವಕಾಶ ಆಗಿದೆ. ಈಗೆಲ್ಲ ಸುಮಾರು 100ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಪಾರ್ಕಿಂಗಿಗೆ ಸಿದ್ಧಪಡಿಸಲಾಗ್ತಾ ಇದೆ. ಮತ್ತು ಈ ಮೇನ್ ಸ್ಟೇಜಲ್ಲಿ ಏನು ನಾವು ಹಿಂದಿನ ವರ್ಷ ಮಾಡಿದ್ವಿ ಅದೇ ರೀತಿಯಾಗಿ ಮೇನ್ ಸ್ಟೇಜು 120/80 ಅಡಿ ಸ್ಕ್ವೇರ್ ಫೀಟನ್ನು ಮೇನ್ ಸ್ಟೇಜ್ ಆಗ್ತಾಯಿದೆ. ಇದು ಮುಂದೆ ನಂತರ ಸುಮಾರು 50,000ಕ್ಕೂ ಹೆಚ್ಚು ಚೇರ್ಗಳು ಮತ್ತು ಬೇರೆ ಸೈಡ್ ಕೂಡ ನಾವು ಇನ್ನೂ ಚೇರ್ಗಳನ್ನು ಅವಕಾಶ ಸಿಕ್ಕರೆ ಮತ್ತೊಂದು 20,000 ಚೇರ್ ಆ ಕಡೆ ರೈಟ್ ಸೈಡ್ಗೆ ಖಾಲಿ ಇರುತ್ತೆ, ಅಲ್ಲಿ ಕೂಡ ಹಾಕ್ಬೋದು. ಇನ್ನು 2ನೇ ಸ್ಟೇಜು ಕೂಡ ಪ್ರತಿ ವರ್ಷದಂತೆ ಎದುರು ಬಸವಣ್ಣ, ಅಲ್ಲಿ ಸುಮಾರು 10,000 ಚೇರ್ಗಳಿಗೆ ಅವಕಾಶ ಇದೆ. ಮತ್ತು ಅಲ್ಲಿ ಎಲ್ಲ ನಮ್ಮ ಕ್ಲಾಸಿಕಲ್ ಮತ್ತು ಏನು ನಮ್ಮ ಕಲೆ ಸಾಹಿತ್ಯದಲ್ಲಿ ಭಾಳ ಪ್ರಾಶಸ್ತ್ಯ ಪಡೆದ ಎಲ್ಲ ಕರ್ನಾಟಕದ ಎಲ್ಲ ಕಲಾವಿದರಿಗೂ ಕೂಡ ಅಲ್ಲಿ ಒಂದು ಅವಕಾಶ ಇದೆ. 3ನೇ ಸ್ಟೇಜ್ ದೇವಸ್ಥಾನದ ಒಳಗಡೆ, ಅಲ್ಲಿ ದೈವ ಭಕ್ತ ಇರ್ತಕ್ಕಂಥ ಗೀತೆಗಳು, ಸಣ್ಣ ಪುಟ್ಟ ನಾಟಕಗಳು ಮತ್ತು ಪ್ರತಿ 3 ದಿನ ಪ್ರತಿ ಮುಂಜಾನೆ
10 ಗಂಟೆಯಿಂದ 3 ಗಂಟೆವರೆಗೆ ಒಂದು ದಿನ ಮಹಿಳೆಯರ ಗೋಷ್ಠಿ, ಇನ್ನೊಂದು ದಿನ ಕವಿಗೋಷ್ಠಿ, ಮತ್ತೊಂದು ದಿನ ಹಂಪಿಯ ಇತಿಹಾಸದ ಬಗ್ಗೆ ಒಂದು ಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಯಾವ ರೀತಿ ನಾವು ನಿರ್ಣಯ ತೊಗೊಂಡಿದ್ದೀವಿ ಈಗ ಅಂದರೆ, ಇಂದಿನ 3 ವರ್ಷಗಳಲ್ಲಿ ಯಾವ ಇವರಿಗೆ ನಾವು ಆರ್ಟಿಸ್ಟ್ಗೆ ಕೊಟ್ಟಿಲ್ವೋ ಅವ್ರಿಗೆ ಮಾತ್ರ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಪ್ರತಿ ವರ್ಷ ಅವರಿಗೆ ಕೊಡೋದ್ರಿಂದ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಅನ್ನೋದು ಒಂದು ಕೂಗು ಎಲ್ಲ ಕಡೆಯೂ ಮತ್ತು ಮಾಧ್ಯಮದ ಮುಖಾಂತರ ಕೆಲವು ಕಡೆ ನಾವು ತಿಳ್ಕೊಂಡಿದ್ದೀವಿ. ಹೀಗಾಗಿ ಯಾರು ಇಂದಿನ 3 ವರ್ಷಗಳಲ್ಲಿ ಮಾಡಿಲ್ಲ ಅವರಿಗೆ ಮಾತ್ರ ಈಗ 3 ಸ್ಟೇಜ್ಗಳಲ್ಲಿ ಅವಕಾಶ ಕೊಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಅದೇ ರೀತಿಯಾಗಿ ಸ್ಕೂಟಿನೂ ಕೂಡ ಮಾಡ್ತಾಯಿದ್ದೀವಿ. ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ರಿಕ್ವೆಸ್ಟ್ ಇದೆ. ಹಂಪಿ ವಿಶ್ವವಿಖ್ಯಾತ ಒಂದು ಹಂಪಿ ಉತ್ಸವ ಇರೋದ್ರಿಂದ ನಾವು ಸ್ಥಳೀಯರ ಜೊತೆಗೆ ಅತ್ಯುನ್ನತ ಯಶಸ್ಸನ್ನು ಪಡೆದಂತಹ ಕಲೆ ಮತ್ತು ಸಾಹಿತ್ಯವನ್ನು ನಾವಿಲ್ಲಿ ತೋರಿಸ್ಬೇಕಾಗಿದೆ. ಅದನ್ನು ಗಮನದಲ್ಲಿರಿಸಿಕೊಂಡು ಸ್ಟೇಜ್ಗಳನ್ನು ವಿಂಗಡಣೆ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಆರ್ಕಿಯಾಲಜಿಕಲ್ ಸೈಟ್ ಆದಂಥ ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಬಗ್ಗೆ ಈಗಾಗಲೇ ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಇಲಾಖೆಯಿಂದ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಸ್ಟೇಜ್ ರೆಡಿ ಆಗ್ತಾಯಿದೆ. ಅದು ಜಾತ್ರೆಗಿಂತ ಉತ್ಸವಕ್ಕಿಂತ 2 ಅಥವಾ 3 ದಿನ ಮುಂಚೆ ಸ್ಟಾರ್ಟ್ ಮಾಡಿ ಉತ್ಸವದ ನಂತರ ಸುಮಾರು 7 ದಿವಸ ಕಂಟಿನ್ಯೂ ಮಾಡಬೇಕು ಅಂತ ಈ ಸಲ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ತುಂಬ ಬೇಡಿಕೆ ಇದೆ ಸಾಹಿತ್ಯಾಸಕ್ತರಿಗೆ ಮತ್ತು ಕಲಾಸಕ್ತರಿಗೆ. ಅದು ಒಂದು ಉತ್ತಮವಾಗಿ ನಡೆದು ಬಂದಿದೆ ಇಲ್ಲಿವರೆಗೂ. ಅದು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ನಡೆಯುತ್ತೆ. ಅದನ್ನು ಬಿಟ್ಟು ಮೊದಲನೇ ದಿನ ರಾಸುಗಳ ಪ್ರದರ್ಶನ ಅಂದರೆ ಎತ್ತುಗಳ ಪ್ರದರ್ಶನ ಮತ್ತು ಟಗರು ಪ್ರದರ್ಶನ ಮತ್ತು ಶ್ವಾನ ಪ್ರದರ್ಶನ 3 ಪ್ರದರ್ಶನಗಳು ಕೂಡ ಹಿಂದಿನ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಮತ್ತು ಹಂಪಿ ಬೈ ಸ್ಕೈ ಕೂಡ ಈ ವರ್ಷವೂ ಕೂಡ 2 ಕಂಪ್ನಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಒಂದು ಚರ್ಚೆನೂ ನಡೆಸಿದ್ದೀವಿ. ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ಅದು ಇರುತ್ತೆ. ಇನ್ನು 2ನೇ ದಿನ ಒಂದು ಯೋಗ ಮಾಡಬೇಕು ಅಂತೇಳಿ ಒಂದು ಯೋಗನ ಇದರಲ್ಲಿ ನಮ್ಮ ಸ್ಟೋನ್ ಚಾರಿಯಟ್ ಇರ್ತಕ್ಕಂಥ ಜಾಗದಲ್ಲಿ ವಿಜಯ ವಿಠಲ ದೇವಸ್ಥಾನದಲ್ಲಿ 2ನೇ ದಿನ ಯೋಗ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ಆಗಿದೆ. ಅದನ್ನು ಕೂಡ ಇಷ್ಟರಲ್ಲೇ ತಮಗೆ ತಿಳಿಸ್ತೀವಿ. ಅಲ್ಲಿ ವಚತಾನಂದ ಸ್ವಾಮೀಜಿಗಳು ಅದನ್ನು ಹಿಂದೆ ಮಾಡಿದ್ರಂತೆ ವರ್ಲ್ಡ್ ಯೋಗ ದಿನದಂದು. ಅದೇ ರೀತಿ ಈ ವರ್ಷವೂ ಕೂಡ ಒಂದು ದಿನ ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಇದನ್ನು ಹೊರತುಪಡಿಸಿ ವಾಹನಗಳು ಹಂಪಿ ಹೊಸಪೇಟೆ ಸಿಟಿಯಿಂದ 40 ವಾಹನಗಳು ಪ್ರತಿ ರೌಂಡ್ಸ್ ಪ್ರಕಾರ ಹೋಗುತ್ತೆ. ಬಸ್ಸುಗಳು ಸಾರಿಗೆ ಬಸ್ಸುಗಳು. ಕೆಲವರು ಕಂಪ್ನಿಯಿಂದ ಜನ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೆಲವರು ಕೇಳಿದ್ದಾರೆ. ಅದನ್ನು ಕೂಡ ಪರಿಶೀಲನೆಯಲ್ಲಿದೆ. ಹಂಪಿನಿಂದ ಎಷ್ಟು ಜನ ಬರ್ತಾರೆ, ಕಂಪ್ನಿಯನ್ನು ಕೂಡ ಹಳೆಯ ಬಳ್ಳಾರಿ ಜಿಲ್ಲೆ ಆಗಿದ್ದರಿಂದ ಭಾಳಷ್ಟು ಜನ ಸಾಹಿತ್ಯಾಸಕ್ತರು ಮತ್ತು ಅತಿ ಹತ್ತಿರ ಆಗುತ್ತೆ ಹಂಪಿಗೆ ಅಂತೇಳಿ ಅದನ್ನು ಕೂಡ ವಿಚಾರಣೆ ಅನ್ನೋದು ಪರಿಶೀಲನೆಯಲ್ಲಿದೆ. ಮೊದಲನೇ ದಿನ ನಾವು ಗ್ರಾಮೀಣ ಭಾಗಗಳಿಂದ ಜನಗಳನ್ನ ಕರೆಸ್ತಾ ಇದ್ದೀವಿ. ಮೊದಲನೇ ದಿನ 2 ಮತ್ತು 3ನೇ ದಿನ ಹೊಸಪೇಟೆ ಸಿಟಿಯಿಂದ ಬಸ್ಗಳು ಬರುತ್ತೆ. ಕಂಪ್ನಿದು ಒಂದು ಮಾಡಿದರೆ ಅವರು ತಾಲೂಕು ಮಟ್ಟದ ಪ್ರದೇಶಕ್ಕೆ ಬಂದರೆ ಅಲ್ಲಿಂದ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಮಾಜಿ ಶಾಸಕ ಭೀಮಾನಾಯಕ್ ರವರು ವಾರ್ತಾಭಾರತಿ ಜಿಲ್ಲಾ ವರದಿಗಾರ ಮಹಮ್ಮದ್ ಗೌಸ್ ರವರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ನಡೆಸಿ ಭೀಮಾನಾಯಕ್ ರವರು ಪತ್ರಕರ್ತರಲ್ಲಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಕರ್ನಾಟಕ ಪತ್ರಕರ್ತರ ಸಂಘವು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾಜಿ ಶಾಸಕ ಭೀಮಾನಾಯಕ್ ರವರು ಪತ್ರಕರ್ತರಲ್ಲಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಹಲ್ಲೆ ಮಾಡಿದ ಭೀಮಾನಾಯಕರಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಕ್ಷಮೆ ಕೇಳಲೇಬೇಕು. ಪತ್ರಕರ್ತರ ಭೀಮಾನಾಯಕನಿಗೆ ಧಿಕ್ಕಾರ. ಕೇಳಲೇಬೇಕು. ಕ್ಷಮೆ ಕೇಳಲೇಬೇಕು. ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿದ ಭೀಮಾನಾಯಕಿಗೆ ಕೇಳಲೇಬೇಕು. ಸರ್ ಮೇರಾ हेलो गायपण बा ಇಲ್ಲಿ ಬರ್ರಿ ನಾಯಕರಿಗೆ ಧಿಕ್ಕಾರ. ಪತ್ರಕರ್ತರ ಮೇಲೆ
ದಬ್ಬಾಳಿಕೆ ಮಾಡಿದಂತ ಮಾಜಿ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದಂತ ಮಾಜಿ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವ ಭೀಮಾ ನಾಯಕಿಗೆ ಧಿಕ್ಕಾರ ಧಿಕ್ಕಾರ ಭೀಮಾ ನಾಯಕಿಗೆ ಧಿಕ್ಕಾರ 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 ಎಎಂಎಫ್ ಅಧ್ಯಕ್ಷ ಭೀಮಾ ನಾಯಕನಿಗೆ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಭೀಮಾ ನಾಯಕನಿಗೆ ಧಿಕ್ಕಾರ 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 ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕನಿಗೆ ಧಿಕ್ಕಾರ ಧಿಕ್ಕಾರ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿರುವ ಭೀಮಾ ನಾಯಕನಿಗೆ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿರುವ ಭೀಮಾ ನಾಯಕನಿಗೆ ಧಿಕ್ಕಾರ ಧಿಕ್ಕಾರ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕನಿಗೆ ಕೇಳಲೇಬೇಕು 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 ನಮಸ್ಕಾರ, ನಾನು ಮೊಹಮ್ಮದ್ ಗೌಸ್ ಅಂತ, ವಾರ್ತಾಭಾರತೀಯ ಜಿಲ್ಲಾ ವರದಿಗಾರ. ಅವತ್ತಿಂದು ಘಟನೆ ಏನು ನಡೀತು ಅಂತಂದರೆ, ಅವತ್ತು ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು ತಾಲೂಕು ಆಫೀಸ್ ಕಚೇರಿಯ ಮುಂದುಗಡೆ. ಅವಾಗ ನಾವೆಲ್ಲ ಅದನ್ನು ಸುದ್ದಿ ಮಾಡಿ ನೋಡಿದಾಗ ಇಲ್ಲಿ MLA ಅವ್ರ ಕಾರಿದೆ, ಯಾರಿದಿರ್ಬೋದು ಅಂತ ಎಲ್ಲ ಪತ್ರಕರ್ತರು ವಿಡಿಯೋ ಮಾಡಿದ್ದಾರೆ, ಎಲ್ಲರೂ ಫೋಟೋ ಮಾಡಿದ್ದಾರೆ. ಅವಾಗ ಏನಾಯಿತು, ನಾನು ಎಲ್ಲರೂ ಮಾಡಿದಾರಲ್ಲ ಅದೇನು ಯಾರ್ದಿರ್ಬೋದು ಅಂತ ನಾನು ವಿಚಾರಿಸಿದಾಗ ಭೀಮಾ ನಾಯಕ್ ಅವರು ಫ್ಯಾಮಿಲಿ ಜೊತೆಗೆ ಬಂದಿದ್ದಾರೆ ಅಂತ ಮಾಹಿತಿ ಗೊತ್ತಾಯಿತು. ಹಾಗಾಗಿ ಅವರು ಮಾಡಿದ್ದಾರೆ, ನನಗೂ ಕೇಳ್ತಾರೆ ನಮ್ಮ ಆಫೀಸಲ್ಲಿ ಅಂತ ನಾನು ವಿಡಿಯೋ ಮಾಡಿದೆ. ಎಲ್ಲಿ ಮಾಡಿದೆ? ನಮ್ಮ ತಾಲೂಕು ಕಚೇರಿ ಪಕ್ಕದಲ್ಲಿರುವ ಒಂದು ಕೋರ್ಟ್ ಆವರಣದಲ್ಲಿ ಕಾರಿತ್ತು. ಅವತ್ತು ಹೋಗಿ ಅಲ್ಲಿ ಮಾಡಿದಾಗ ಅವರು ಕೋರ್ಟಿಗೆ ಬಂದ ಕಾರಣ ನಾವು ಕೇಳಿದ್ವಿ. ನಾವು ಹೋಗಿದ್ದೆ ಕೋರ್ಟಿಗೆ, ಯಾಕಂತಂದರೆ ಅಲ್ಲಿ ಒಂದು ಅವತ್ತಿನ ದಿವಸ ಒಂದು ಡಿಕ್ಲರೇಷನ್ ಆಗೋದಿತ್ತು. ಏನು ಶಿಕ್ಷೆಗೊಳಗಾದ ಕೆಲವೊಂದು ಏನು ಕೊಲೆ ಮಾಡಿರುವ ಒಂದು ಶಿಕ್ಷಕರಿಗೆ ಶಿಕ್ಷೆ ಆಗುವ ಒಂದು ಹೇಳ್ತಾ ಇದ್ರು ಕೋರ್ಟಲ್ಲಿ. ಇವತ್ತು ಫೈನಲೈಸ್ ಆಗುತ್ತೆ, ಶಿಕ್ಷೆಗೆ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಆ ಒಂದು ಸುದ್ದಿ ಕವರ್ ಮಾಡೋಕ್ಕೆ ನಾವು ಅಲ್ಲಿಗೂ ಹೋಗಿದ್ವಿ. ಆ ಟೈಮಲ್ಲಿ ಇವ್ರದ್ದು ಕಾರಲ್ಲಿ ಕಂಡಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದು ಸತ್ಯ. ವಿಡಿಯೋ ಮಾಡ್ಕೊಂಡಾಗ ನಾವು ಅವರಿಗೆ ಪ್ರಶ್ನೆ ಮಾಡೋಣ ಅಂತ ಹೋದಾಗ ನಾವು ಪ್ರಶ್ನೆನೇ ಕೇಳಿಲ್ಲ. ಇನ್ನು ಆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ನೋ ಕಮೆಂಟ್ಸ್ ಅಂದರು. ಆಯಿತು ಬಿಡು ಅಂತ ನಾವು ಇಬ್ಬರೇ ಇದ್ವಿ, ನಾನು ಗಿರೀಶ್ ಇದ್ವಿ. ಆಮೇಲೆ ಅವ್ರು ಹೋಗ್ತಾ ಇರೋದನ್ನು ನಾನು ಕಾರಿಗೆ ವಿಡಿಯೋ ಮಾಡಿದೆ. ಕಾರಿಗೆ ವಿಡಿಯೋ ಮಾಡಿದ್ದನ್ನು ಅವ್ರು ಗಮನಿಸಿ ಅಲ್ಲಿ ಮುಂದೆ ಹೋಗಿ ಕಾರನ್ನು ನಿಲ್ಲಿಸಿ ನನ್ನ ಮೇಲೆ ಒಂದು ಯಾಕಲೇ ವಿಡಿಯೋ ಮಾಡ್ತೀನಿ ನೀನು, ಏನು ತಿಳ್ಕೊಂಬಿಟ್ಟಿದ್ಯಾ, ನನ್ನನ್ನು ಯಾಕಲೇ ವಿಡಿಯೋ ಮಾಡ್ತೀನಿ, ಯಾವಲ್ಲಿ ನೀನು ಅಂತೇಳಿ ನನ್ನ ಅವರ ಗನ್ಮ್ಯಾನು ಅವರ ಬೆಂಬಲಿಗರು ಮತ್ತು ಅವರು ಕೈ ತಿರುಗಿಸಿ ನನ್ನ ಮೇಲೆ ಹಲ್ಲೆ ಮಾಡಿ ಆ ಮೊಬೈಲ್ ಕಳ್ಸ್ಕೊಳ್ಳೋ ಪ್ರಯತ್ನ ಪಟ್ಟರು. ನಾನು ಕಿರ್ಚಾಡಿದ್ದನ್ನು ನೋಡಿ ಅಲ್ಲಿರೋ ವಕೀಲರು ಬಂದು ನನ್ನ ರಕ್ಷಣೆ ಮಾಡಿ ಹಲ್ಲೆ ಮಾಡ್ತಿದ್ದೀರಲ್ಲ ನೀವೇನ್ರಿ ನೀವು ಅಂತ ಹೇಳಿದ ತಕ್ಷಣ ಅವ್ರು ಅಲ್ಲಿಂದ ಕಾಲು ಕಿತ್ಕೊಂಡು ಹೋದರು. ಹೋದ ಮೇಲೆ ಅವ್ರ ಬೆಂಬಲಿಗರು ಬಂದು ನನ್ನ ಮೇಲೆ ಇನ್ನೂ ಬೇರೆ ರೀತಿ ನನ್ನನ್ನು ಕರ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಮಾಡಿದರು. ಆದರೆ ನಾನು SP ಸಾಹೇಬರಿಗೆ ಇಮಿಡಿಯೇಟ್ಲಿ ಅದನ್ನು ಫೋನ್ ಮಾಡಿ ನನ್ನ ಮೇಲೆ ಈ ಥರ ಹಲ್ಲೆ ಆಗಿದೆ ಸರ್, ರಕ್ಷಣೆ ಬೇಕು, ನಾನು ಇಲ್ಲಿ ಒಬ್ಬನೇ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ನನಗೆ SP ಸಾಹೇಬರು ಇಮ್ಮಿಡಿಯೇಟ್ಲಿ 2 ನಿಮಿಷದಲ್ಲಿ ನನ್ನನ್ನು ಪೊಲೀಸ್ ರಕ್ಷಣೆ ಕೊಟ್ಟು ನನ್ನನ್ನು ಅಲ್ಲಿಂದ ಉಳಿಸಿದ್ರು. ಇಲ್ಲ ಇದ್ದಿದ್ದರೆ ಅವತ್ತಿನ ದಿವಸ ಏನಾಗ್ತಿತ್ತು ಆ ದೇವನೇ ಬಲ್ಲ. ಇವರು ನನ್ನ ಮೇಲೆ ದರ್ಪ ತೋರಿಸೋ ಅವಶ್ಯಕತೆ ಏನು, ನಾನೇನು ಮಾತೇ ಆಡಲಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಅವರು ಮಾಜಿ ಶಾಸಕರು, ಅವ್ರದ್ದು ವಿಡಿಯೋ ವಿಜುವಲ್ಸ್ ಬೇಕಾಗುತ್ತೆ ನಮಗೆ. ಏನಾದರೂ ಇದ್ದಾಗ ಸುದ್ದಿಗಳ ಬಗ್ಗೆ ಒಂದು ಜಿಲ್ಲಾ ವರದಿಗಾರ ಆದಮೇಲೆ ಭೀಮಾ ನಾಯಕ್ ಅವ್ರದ್ದು ವಿಡಿಯೋ ಕಳಿಸ್ರಿ, ಭೀಮಾ ನಾಯಕ್ ಅವ್ರದ್ದು ಫೋಟೋ ಕಳಿಸ್ರಿ ಅಂದರೆ ನನಗೆ ಕಳಿಸ್ಲೇಬೇಕು ಆಫೀಸಿಗೆ. ನಾವು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ, ನಾನು ಏನು ಕೇಳ್ತೀನಿ ಅಂತ ಅವರಿಗೆ ಗೊತ್ತೇ ಇಲ್ದಂಗೆ ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಿಟ್ಟು ಮಾಡಿದರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಕುಟುಂಬದ ಗತಿ ಏನು? ಇವರು ಒಂದು ರಾಜಕಾರಣಿಯಾಗಿ ಒಂದು ಸಿದ್ದರಾಮಯ್ಯ ಅವರು ಆಪ್ತ ಅಂತ ಅನಿಸ್ಕೊಂಡವರು, ಸಿದ್ದರಾಮಯ್ಯ ಅವರು ಎಷ್ಟು ಒಳ್ಳೆಯ ಒಂದು ವ್ಯಕ್ತಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದ್ದು ಈ ಒಂದು ಇಂಥವ್ರನ್ನ ಜೊತೆಗೆ ಇಟ್ಕೊಂಡು ತಮ್ಮ ಹೆಸರು ಕೆಡಿಸ್ಕೊಳ್ತಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಹಾಗಾಗಿ ನಮ್ಮ ಪತ್ರಕರ್ತರಿಗೆ, ನಮ್ಮ ಅಧ್ಯಕ್ಷರಿಗೆ ಮಾತಾಡಿ ಪತ್ರಕರ್ತರು ಒಂದಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಅವರು ಕ್ಷಮೆ ಯಾಚಿಸಬೇಕು. ಮತ್ತು ಪತ್ರಕರ್ತರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಈ ಒಂದು ಜನಸಾಮಾನ್ಯರ ಗತಿ ಏನು ಅಂತ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಯಾಕಂತಂದರೆ ನಾವು ಪತ್ರಕರ್ತರಾಗಿ ನಮ್ಮ ಜೀವವನ್ನು ಪಣಕ್ಕಿಟ್ಟು ಸತ್ಯವನ್ನು ಎತ್ತಿಡಿತೀವಿ ಜನರಿಗೋಸ್ಕರ.
ಏನೇ ಕೆಲಸ ಆಗಲಿ ಏನೇ ಮಾಡೋದಾಗಲಿ ಯಾರಾದರೂ ತಪ್ಪು ಮಾಡಿದರೆ ನಾವು ಹೆದರಲಾರ್ದಂಗೆ ಮುಂದಾಳತ್ವ ತಗೊಂಡು ಅದನ್ನು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಕೊರೋನಾ ವಾರಿಯರ್ಸ್ ಆಗಿ ಯಾವುದೇ ಆಮಿಷ ಇಟ್ಕೊಂಡಿಲ್ಲ ನಮ್ಮ ಸರ್ಕಾರದಿಂದ. ನಾವು ನಮ್ಮನ್ನು ಈ ಥರ ಒಂದು ಹಲ್ಲೆ ಮಾಡೋದು ಒಂದು ರಾಜಕಾರಣಿಯಾಗಿ ಪತ್ರಕರ್ತರ ರಕ್ಷಣೆ ಯಾವ ಥರ ಮಾಡ್ತಾರೆ ಇವರು ಅಂತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ರೋಟರಿ ಕ್ಲಬ್ ಹಂಪಿ ಪಲ್ಸ್ನಿಂದ ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 50ಕ್ಕೂ ಅಧಿಕ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 12ರಂದು ಸಂಜೆ ರೋಟರಿ ಕ್ಲಬ್ನ ಸಭಾಂಗಣದಲ್ಲಿ ಕೈಗೊಂಡ ಕಾರ್ಯಕ್ರಮದಲ್ಲಿ ವಿನಾಯಕ ಆಸ್ಪತ್ರೆಯ ಡಾಕ್ಟರ್ ತನುಜಾರವರು ಮಹಿಳೆಯರಲ್ಲಿ ಕಂಡುಬರುವ ಕ್ಯಾನ್ಸರ್ ಹಾಗೂ ವಹಿಸಬೇಕಾದ ಕ್ರಮಗಳ ಕುರಿತು ಪರಿಚಯಿಸಿಕೊಟ್ಟರು. ಬಾಲ್ಯಾವಸ್ಥೆ ಅಂದ್ರೆ ಹೆಣ್ಣುಮಗಳು ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಯೌವನಾವಸ್ಥೆ, ನೆಕ್ಸ್ಟ್ ನಾವೇನಂತಂದ್ರೆ ಮುಟ್ಟು ನಿಂತ ಅಂದ್ರೆ ಮೆನೋಪಾಸ್, ಮುಟ್ಟು ನಿಂತ ನಂತರ ಅದಕ್ಕೆ ಪೀರಿಯಡ್ ಅಂತ ಕೇಳ್ತೀವಲ್ಲ, ಅದಕ್ಕೆ ಮೆನೋಪಾಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದೊಳಗೆ ಆಗುತ್ತಂದ್ರೆ ಯೂಶುವಲಿ ಇವಾಗ ಅರ್ಲಿ ಮೆನೋಪಾಸ್ ತುಂಬಾ ಆಗ್ತಿದೆ. ಅದು ಏನಕ್ಕೆ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಆಹಾರ ಪದ್ಧತಿ, ಅದರಿಂದ ಬೇಗ ಅಂದ್ರೆ 44 ಇಯರ್ಸ್ 40 ಇಯರ್ಸ್ಗೆ ನಿಂತ್ಕೊಬಿಡುತ್ತೆ. ಸೊ ಅದು ಪ್ರೀ ಮ್ಯಾಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಂದ್ರೆ ಯೂಶುವಲಿ 45 ಇಯರ್ಸ್ ಅಂದ್ರೆ 45 ವರ್ಷದಿಂದ 50 ವರ್ಷದೊಳಗೆ ಮುಟ್ಟು ನಿಲ್ಲೋ ಟೈಮ್ ಅಂದ್ರೆ ಕರೆಕ್ಟ್ ಟೈಮ್. ಕೆಲವೊಬ್ರು 50 ವರ್ಷದ ಮೇಲೇನೂ ಆಗ್ಬೋದು. ಅದು ಏನಂದ್ರೆ ಅವರ ಆನುವಂಶೀಯತೆ ಅಂದ್ರೆ ಅವ್ರ ಮನೆಯಲ್ಲಿ ತಾಯಿಯವ್ರಿಗೆ ಯಾವ ಥರ ಆಗಿರ್ತಾರೆ ಆ ಥರ ಇದೆ. ಅದರಲ್ಲಿ ಏನು ಆ್ಯಕ್ಚುಲಿ ತೊಂದರೆ ಇಲ್ಲ. ಇನ್ನು 55 ಮಂದಿ ಆಗ್ತಾನೆ ಇದೆ, ನಮ್ಗೆ ಚೆನ್ನಾಗಾಗುತ್ತೆ ಅಂತೇಳಿ ಬಹಳ ಮಂದಿ ತಪ್ಪು ಕಲ್ಪನೆ ಇರುತ್ತೆ. ಅದಕ್ಕೆ ಡಾಕ್ಟರ್ ಹತ್ರ ಸ್ತ್ರೀರೋಗ ತಜ್ಞ ಅಂತ ನಿಮ್ಗೆ ಯಾರು ಇಷ್ಟನೋ ಆ ಡಾಕ್ಟರ್ ಹತ್ರ ಹೋಗಿ ಅದ್ರ ಬಗ್ಗೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆಮೇಲೆ ಅರ್ಜಿಂಗ್ ಮಾಡಿ ಅಂದ್ರೆ ಬೇಗ ಹೋಗ್ಬೇಕು. ಅಂದ್ರೆ ನೀವು ಹೋಗ್ತಾ ಇರ್ತೀವಿ, ಹೋಗೋದ್ರೊಳಗೆ ಬಾತ್ರೂಮ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಥರ ಕಂಪ್ಲೇಂಟ್ ತಗೊಂಡು ತುಂಬ ಪೇಷಂಟ್ಸ್ ಬರ್ತಾರೆ. ಅದು ಏನಂತಂದ್ರೆ ನಮ್ಮ ದೇಹದಲ್ಲಿ ಎಷ್ಟೊಂದು ಹಾರ್ಮೋನ್ಸ್ ಇದ್ದಾವೆ. ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಬೇರೆ ಬೇರೆ ಥರದ ಹಾರ್ಮೋನ್ ಇದ್ದಾವೆ. ನಮಗೆ ಮುಟ್ಟು ನಿಂತ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಒಂದು ಮೂತ್ರಕೋಶದ ತೊಂದರೆಗಳು ಬರ್ತವೆ. ಆಮೇಲೆ ಜನನಾಂಗದ ಪ್ಲೂರೈಟಿಸ್ ಅಂದ್ರೆ ನುರಿಕೆ ಬರುತ್ತೆ, ಯಾವಾಗಲೂ ತುರ್ಸಂಗೆ ಅನಿಸುತ್ತೆ. ಸೊ ಅದು ತೊಂದರೆ ಆಗುತ್ತೆ. ಆಮೇಲೆ ಏನಂತಂದ್ರೆ ಜನನಾಂಗದ ಮೇಲ್ಗಡೆ ಏನಾಗ್ಬಿಡುತ್ತೆ ಅಂತಂದ್ರೆ ತುಂಬಾ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಅಂದ್ರೆ ಕೆಳಗೆ ತಕ್ಷಣ ಬ್ಲೀಡಿಂಗ್ ಬರುತ್ತೆ. ಅದು ಒಂದು ತೊಂದರೆ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ ಇದರ ಸಮಸ್ಯೆಗಳು ನಮ್ಮ ಹತ್ರ ಉದ್ಭವಿಸ್ತವೆ. ಸೊ ಯಾವುದೇ ಕಾರಣಕ್ಕೂ ನಾವು ನೆಗ್ಲಿಜೆಂಟ್ ಮಾಡಬಾರ್ದು. ಆಮೇಲೆ ಫಿಸಿಕಲ್ ನಾವು ವೈದ್ಯರ ಹತ್ರ ಬಂದಾಗ ಏನ್ ಮಾಡ್ತೀವಿ, ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಏನಂದ್ರೆ ಪೆಲ್ವಿಕ್ ಫ್ಲೋರ್ ಕೆಳಗಡೆ ಜನನಾಂಗ ಏನಿರುತ್ತಲ್ಲ ಅದು, ಮತ್ತೆ ಮೂತ್ರಕೋಶ ಅಂದ್ರೆ ಮೇಲ್ಗಡೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಕೆಳಗಡೆ ಬೇರಿ ಮಾಡುವಂತ ಜಾಗ ಇರುತ್ತೆ. ಮೂರು ಒಂದಕ್ಕೊಂದು ಸಂಬಂಧ ಅಂದ್ರೆ ಮೇಲೆ ಮಧ್ಯಭಾಗ ಕೆಳಗಡೆ ಭಾಗ. ಸೊ ಪೆಲ್ವಿಕ್ ಫ್ಲೋರ್ ಪೆಲ್ವಿಸ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಹೌದಲ್ಲ? ಸೊ ಅದಕ್ಕೆ ಯಾವುದೇ ಏನೇ ಸಮಸ್ಯೆ ಇದ್ರೆ ಡಾಕ್ಟರ್ ತಜ್ಞ ವೈದ್ಯರ ಡಾಕ್ಟರ್ ಬಂದು ಪಡ್ಕೊಳ್ಬೇಕು. ಅದರಿಂದ ಅಥವಾ ನಾಳೆಯಿಂದಾದ್ರೂ ಯೋಗ ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು. 15 ನಿಮಿಷ 20 ನಿಮಿಷ ಇಲ್ಲ ಹಾಫ್ ಆನ್ ಅವರ್ ನಮ್ಗೆ ಹೆಂಗ್ ಟೈಮ್ ಸಿಗುತ್ತೆ ಅಷ್ಟು. ನೆಕ್ಸ್ಟ್ ಅಂದ್ರೆ ಹೆಲ್ದಿ ಡಯಟ್. ಏನಂದ್ರೆ ಮುಟ್ಟು ನಿಂತ ಮೇಲೆ ಏನಾಗ್ತಂದ್ರೆ ನೀರು ಚೆನ್ನಾಗಿ ಕುಡಿಬೇಕು, ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರವನ್ನು ತೆಗೆದುಕೊಳ್ಬೇಕು. ಆಮೇಲೆ ಸೋಷಿಯಲ್ ಲೈಫ್ ಅಂದ್ರೆ ನೋಡಿ ನಾವು ಬಂದಿವಲ್ಲ, ಸೊ ಒಬ್ರು ಗೊತ್ತಾಗ್ತದೆ ನೀವೇನ್ ಮಾಡ್ತೀರಿ ಅಂದ್ರೆ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇಟ್ಕೊಂಡು ಹೆಲ್ದಿ ಏನಂದ್ರೆ ಸೋಷಿಯಲ್ ಕಾಂಟ್ಯಾಕ್ಟ್ ಇರಬೇಕು. ಅಂದ್ರೆ ನೀವು ಕಷ್ಟ ಏನಾದ್ರೆ ಪರಿಹರಿಸ್ಕೋಬೇಕು, ಅವರಿಂದ ಒಳ್ಳೆ ಸಜೆಷನ್ ಅಂದ್ರೆ ಗುಡ್ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಸೊ ಅದರಿಂದ ಏನಾಗುತ್ತೆ, ಒಳ್ಳೆ ಸಜೆಷನ್ ಸಿಗುತ್ತೆ. ನಮ್ದು ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಒಳ್ಳೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ಮ ಜೀವನನೂ ಚೆನ್ನಾಗಾಗುತ್ತೆ. ಇನ್ನು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳೆಯರಿಗೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಮಾರುತಿರವರು ಈ ವೇಳೆ ತಿಳಿಸಿದ್ರು. ಇವತ್ತು ನಮ್ಮೆಲ್ಲ ಗ್ರಾಹಕರು ಮಾಹಿತಿ ಕೊಟ್ಟರು. ಅದರಲ್ಲಿ ನಮ್ಮ ಸಂಘದ ಸದಸ್ಯರಿಗೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ರಕ್ಷಾ ಕಾರ್ಯಕ್ರಮವನ್ನು ಕೂಡ ಪರಮಪೂಜನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಕಾಯಿಲೆ ಹೇಗೆ ಬರುತ್ತೆ ಗೊತ್ತಿಲ್ಲ, ನಮ್ಮ ಸೇಫ್ಟಿಗೆ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಮತ್ತು ಅವರ ಮನೆಯವರಿಗೆ ಕಡಿಮೆ ಪ್ರೀಮಿಯಂ
ನೆಕ್ಸ್ಟ್ ಮಾರ್ಚ್ ತನಕ 1 ವರ್ಷ ತನಕ ಅವರಿಗೆ ವ್ಯಾಲಿಡಿಟಿ ಇರುತ್ತೆ. ಅವರಿಗೆ ಆನಂದ ಕೊಡ್ತೇವೆ. ಅವರ ಮನೆಯಲ್ಲಿ 10 ಗಂಟೆ ಇಬ್ಬರು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ. ಜೊತೆಗೆ ಸಂಪೂರ್ಣ ಸುರಕ್ಷಾ ಅಂತೇಳಿ ಅವರ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರ ಅವರಿಗೆ ಕೂಡ ಸಂಪೂರ್ಣ ಸುರಕ್ಷಾ ಮಾಡಲಿಕ್ಕೆ ಇದೆ. ಒಬ್ಬ ಮೆಂಬರ್ಸ್ 20,000 ಅಂತ ಹೇಳಿದ್ರೆ 5 ಮೆಂಬರ್ಸ್ ಮಾಡಲಿಕ್ಕೆ ಅವರಿಗೆ 1 ಲಕ್ಷ ತನಕ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಮ್ಮ ಸಂಸ್ಥೆ ಮೂಲಕ ನಡೀತಾ ಇದೆ. ಇನ್ನು ಒಂದು ಹೆಣ್ಣು ಸಂತೋಷವಾಗಿದ್ರೆ ಕುಟುಂಬಸ್ಥರೆಲ್ಲರೂ ಸಂತೋಷವಾಗಿರುತ್ತಾರೆ. ಹಾಗಾಗಿ ಮಹಿಳೆಯರು ಆರೋಗ್ಯದತ್ತ ಗಮನ ಕೊಡಬೇಕೆಂದು ರೋಟರಿ ಹಂಪಿ ಪಲ್ಸ್ನ ಅಧ್ಯಕ್ಷೆ ನೀತಾ ಪಾಟೀಲ್ ಅವರು ಮಹಿಳೆಯರಲ್ಲಿ ಕರೆ ನೀಡಿದ್ರು. ಆರ್ಯವೈಶ್ಯ ಸಂಘ, ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಪರಿವಾರ ದೇವರುಗಳ ನಿರ್ವಹಣಾ ಸಮಿತಿಯ ಸಹಯೋಗದಲ್ಲಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 17ರಂದು ಗಿರಿಜಾ ಕಲ್ಯಾಣೋತ್ಸವ ನಡೆಯಲಿದ್ದು ಭಕ್ತರು ಆಗಮಿಸಿ ಯಶಸ್ವಿಗೊಳಿಸುವಂತೆ ದೇಗುಲದ ಅರ್ಚಕರು ಭಕ್ತರಲ್ಲಿ ಕೋರಿಕೊಂಡಿದ್ದಾರೆ. ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ವಾಸವಿ ಮಾತಾಭ್ಯೋ ನಮೋ ನಮಃ. ಮಾಘ ಮಾಸ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಪಂಚಮಿ ದಿನವನ್ನು ಗಿರಿಜಾ ಕಲ್ಯಾಣೋತ್ಸವ 17ನೇ ತಾರೀಕು ನಮ್ಮ ವಾಸವಿ ಆರ್ಯವೈಶ್ಯ ಸಮಾಜದಿಂದ ಮತ್ತು ವಿಶೇಷತಃ ವಾಸವಿ ದೀಕ್ಷಾ ಸಮಿತಿ ಮತ್ತು ಎಲ್ಲ ನಮ್ಮ ಕುಲಬಾಂಧವರಿಂದ ವಿಶೇಷತಃ ಗಿರಿಜಾ ಕಲ್ಯಾಣ ಪ್ರಪ್ರಥಮ ಬಾರಿಗೆ ನಮ್ಮ ದೇವಸ್ಥಾನ ಆವರಣದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡಲು ಎಲ್ಲರೂ ನಮ್ಮ ಸಮಾಜದಿಂದ ನಿರ್ಣಯ ತಗೊಳ್ಳಾಗಿದೆ. ಅದೇ ರೀತಿಯಾಗಿ ಲೋಕ ಕಲ್ಯಾಣದ ಹೊರತಾಗಿ ಗಿರಿಜಾ ಕಲ್ಯಾಣ 17ನೇ ತಾರೀಕು ನಮ್ಮ ವಾಸವಿ ಕಲ್ಯಾಣೋತ್ಸವದಲ್ಲಿ ಇರ್ತದೆ ಮತ್ತು ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಂಡು ಮಹಾ ಈಶಪ್ಪನ ಕೃಪಾ ಕಟಾಕ್ಷ ಪಾತ್ರ ಆಗ್ಬೇಕಂತೇಳಿ ಕೋರ್ಕೊಳ್ತಿದ್ದೆ. ಜೋಲೋ ವಾಸವಿ ಮಾತಾ ಕಿ. ಈಗ ಪೊಲೀಸ್ ಪ್ರಕಟಣೆ. ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100ಗೆ ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು. ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಗಿರಿಜಾ ಕಲ್ಯಾಣೋತ್ಸವ ಆರ್ಯವೈಶ್ಯ ಸಂಘದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.